ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಮಾಜಿ ಸಂಸದರು ವಿಎಸ್ ಉಗ್ರಪ್ಪ ಮತ್ತು ಸಂಘದ ಹಿರಿಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ಜಾತಿ ಮೀಸಲಾತಿಯ ಪ್ರಮಾಣ ಶೇಕಡಾ 56 ಮಾಡಿರುವ ಇಂದಿನ ಸರ್ಕಾರ 2022 ಕಾಯ್ದೆಯನ್ನು ಭಾರತದ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಲು ಸರ್ಕಾರಕ್ಕೆ ಒತ್ತಾಯಿಸಿದರು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಉಪಾಧ್ಯಕ್ಷರಾದ ರೇವತಿರಾಜ್ ರವರು, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ಜಾತಿ ಮೀಸಲಾತಿ ಕಾಯ್ದೆ 2022 ಕಾಯ್ದೆಯನ್ನು ಸಂವಿಧಾನ ಅಡಿಯಲ್ಲಿ ನಮಗೆ ನೀಡಬೇಕಾಗಿರುವ ಸವಲತ್ತುಗಳನ್ನು ನೀಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ. ಉಗ್ರಪ್ಪ ಅವರು ಪತ್ರಿಕಾಗೋಷ್ಠಿ ಕರೆದಿದ್ರು, ನೀವು ಸಹ ಮುಖಂಡರಿದ್ದೀರಾ, ಇವತ್ತು ಭಾಗವಹಿಸಿದ್ರೆ ಏನು ಹೇಳ್ತೀರಾ ಮೇಡಮ್? ವಾಲ್ಮೀಕಿ ಸಮುದಾಯದ ಮುಖಂಡರುಗಳು, ನಮ್ಮ ಹಿರಿಯ ನಾಯಕರು ಅಣ್ಣನಾದ ಉಗ್ರಪ್ಪನವರ ಒಂದು ನೇತೃತ್ವದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಾಡು ಮಾಡಿಕೊಂಡಿರುವಂಥದ್ದು. ವಿಚಾರ ಏನಂದರೆ, ಬಹುಶಃ ನನಗೆ ಅದು ಹೇಳಲಿಕ್ಕೆ ಭಾಳ ಬೇಜಾರಾಗುತ್ತೆ. ಯಾಕೆಂದರೆ ಇದುವರೆಗೂ ಯಾವುದೇ ಪ್ರಾಪರಾಗಿ MLA, MP, MLC ಯಾರೂ ಸಹ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ಅಂಥ ಒಂದು ಮಹತ್ತರವಾದ ವಿಚಾರ, ಯಾರು ಆ ವಿಚಾರದ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಮುಖ್ಯವಾಗಿ ಏನಂದರೆ, ಏನು SC STಗಳಿಗೆ ರಿಸರ್ವೇಷನನ್ನು ಜಾಸ್ತಿ ಮಾಡಬೇಕು ಅಂತೇಳಿ ವರ್ಷಾನುಗಟ್ಟಲೆ ಹೋರಾಟ ಮಾಡಿದ್ದಾಯಿತು. ಅದಾದ ನಂತರ ಹೌದು ನಾವು ಮಾಡಿದ್ದೀವಿ ಅಂಥೇಳಿ SCಗಳಿಗೆ ಒಂದು 17% ಪ್ಲಸ್ STಗಳಿಗೆ 7.5% ಮಾಡಿದಂಥದ್ದು. ಆದರೆ ಇವಾಗ ಇದು ಏನು KT ಕೋರ್ಟು ಅದನ್ನು ಸ್ಟೇ ಮಾಡಿದೆ, ಪ್ಲಸ್ ನಮ್ಮ ಹೈಕೋರ್ಟಲ್ಲೂ ಸಹ ಸ್ಟೇ ಆಗಿದೆ, ಪ್ಲಸ್ ಸುಪ್ರೀಂ ಕೋರ್ಟಲ್ಲೂ ಸಹ ಅದನ್ನು ಸ್ಟೇ ಮಾಡಿಟ್ಟಿದ್ದಾರೆ. ಸೊ ಇವಾಗ ನಾವು ಬ್ಯಾಕ್ ಟು ಫೆವಿಲಿಯನ್ನು ಅಂದರೆ SCಗಳಿಗೆ 15%, STಗಳಿಗೆ 3%ಗೆ ಬಂದು ನಿಂತ್ಬಿಟ್ಟಿದ್ದೀವಿ. ಸೊ STಗಳಿಗೆ ಏನು ಹೇಳ್ತಾ ಇರೋದಂದರೆ, 100 ಜನ ವಿದ್ಯಾರ್ಥಿಗಳು ಹೋಗಿ ಜಾಯಿನ್ ಆಗಬೇಕು ಅಂತ ಹೇಳಿದಾಗ 3 ಜನಕ್ಕೆ ಮಾತ್ರ ಅವಕಾಶ ಇರುವಂಥದ್ದು ನಮಗೆ. ಸೊ ಇಷ್ಟೊಂದು ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ. ಯಾವ ಸಂಘಟನೆಗಳು, ಸಂಘಗಳು, ಜೊತೆಗೆ ಎಲೆಕ್ಟೆಡ್ ಬಾಡೀಸ್ ಇರ್ಬೋದು, ಜನಪ್ರತಿನಿಧಿಗಳು ಯಾರು ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ಎಲ್ಲ ವಿಚಾರಕ್ಕೂ ವಾಯ್ಸ್ ರೈಸ್ ಮಾಡುವಂಥ BJP ಸರ್ಕಾರ, BJP ಕಾಲಘಟ್ಟದಲ್ಲೇ ಆದಂಥದ್ದು. ಯಾಕೆ ಬಸವರಾಜ ಬೊಮ್ಮಾಯಿ ಅವರು ಇರಬಹುದು, ಲೀಡರ್ಗಳಿದ್ದಾರೆ, SC ST ಸಮುದಾಯದ ಜನಪ್ರತಿನಿಧಿಗಳ, ಚುನಾಯಿತ ಜನಪ್ರತಿನಿಧಿಗಳು ಯಾಕೆ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ? ಉಗ್ರಪ್ಪ ಅವರು ಮತ್ತು ನಮ್ಮ ಸಮಾನ ಮನಸ್ಕರು ಏನೇನಿದ್ದೀವಿ ನಾವುಗಳು ಮಾತ್ರ ವಾಯ್ಸ್ ರೈಸ್ ಮಾಡಿಕೊಂಡು ಇದು ಬಹಳಷ್ಟು ಮೀಟಿಂಗ್ಗಳನ್ನ, ಪತ್ರಿಕಾಗೋಷ್ಠಿಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ಕೊಂಡು ಬಂದಿದ್ವಿ. ರೀಸೆಂಟಾಗಿ ದಾವಣಗೆರೆನಲ್ಲೂ ಸಹ ಮಾಡ್ಕೊಂಡು ಬಂದ್ವಿ. ಮೊನ್ನೆ ಉಗ್ರಪ್ಪ ಅಣ್ಣ ಅವರು ಮತ್ತು ಒಂದಷ್ಟು ನಾವೆಲ್ಲ ಲೀಡರ್ಸ್ಗಳು ಸೇರಿ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಪತ್ರವನ್ನು ರವಾನೆ ಮಾಡಿದೆ. ಒಂದು ನಮ್ಮ ಮೆಮೊರಾಂಡಮ್ನ ಕೊಟ್ಟಿದ್ದೀವಿ. ನೀವು ಆಲ್ ಪಾರ್ಟಿ ಮೀಟಿಂಗ್ ತಗೊಂಡು ಹೋಗಿ ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಇಮ್ಮಿಡಿಯೇಟ್ ಆಗಿ ನಮ್ಮ ಈ SC ST ರಿಸರ್ವೇಷನ್ಗೆ 9th ಶೆಡ್ಯೂಲಿಗೆ ಸೇರಿಸಬೇಕು ಅಂತ. ತಮಿಳ್ನಾಡಲ್ಲಿ ಆಗಿರುವಂಥದ್ದು ನಮಗೆ ಯಾಕೆ ಆಗ್ತಾ ಇಲ್ಲ? 56% ಇರೋದನ್ನ ಮಾಡೋಕ್ಕಾಗಲ್ಲ. ಇಂದಿರಾ ಸಾಹ್ನಿ ಕೇಸನ್ನು ಒಂದು ಎಕ್ಸಾಂಪಲ್ ಕೊಟ್ಟು ಅದನ್ನು ಹೋಲ್ಡ್ ಮಾಡ್ತಾರೆ ಅಂತ ಹೇಳುವಾಗ ತಮಿಳ್ನಾಡಿಗೆ 69% ಆಗುತ್ತೆ, 56% ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ನಾವು ನಮ್ಮ ಇಚ್ಛಾಶಕ್ತಿ ಕೊರತೆ ಇದೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡು, ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದೆ. ಇದೇ ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಡಳಿತಾರೂಢದಲ್ಲಿ ಇದೆ, ಇದೇ ಉಗ್ರಪ್ಪ ಅವರು ಕಾಂಗ್ರೆಸ್ ಮುಖಂಡರಿದ್ದಾರೆ. ಯಾಕೆ ಈ CM ಅವ್ರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇಲ್ಲ? ಈ ವಿಚಾರದಲ್ಲಿ, ಈ ರಿಸರ್ವೇಶನ್ ವಿಚಾರದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಉಗ್ರಪ್ಪ ಅವರೇ ಮಾತಾಡ್ತಾ ಇರುವಂಥದ್ದು. ಜೊತೆಗೆ ರಿಸರ್ವೇಷನ್ ಯಾವುದೇ ಮ್ಯಾಟ್ರ್ ಬಂದಾಗಲೂ ಉಗ್ರಪ್ಪ ಅವರು ವೈಯಕ್ತಿಕವಾಗಿ ತಮ್ಮ ರಾಜಕೀಯ ಇದನ್ನು ಭವಿಷ್ಯವನ್ನು ಸಹ ಸೈಡಿಗೆ ಎತ್ತಿಟ್ಟು ಸಮುದಾಯದ ಪರವಾಗಿ ಮಾತಾಡಿರುವಂಥದ್ದಿದೆ. ಇವತ್ತಿಗೂ ಸಹ ಬೇಕಾದಷ್ಟು ಪ್ರೆಸ್ ಮೀಟ್ಗಳು ಮಾಡಿದ್ದೀವಿ, ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿದ್ದೀವಿ. ಎಲ್ಲವೂ ಸಹ ಉಗ್ರಪ್ಪ ಅವರ ಒಂದು ನೇತೃತ್ವದಲ್ಲಿ ಅವರ ಇಚ್ಛಾಶಕ್ತಿಯಿಂದಾನೇ ಆಗ್ತಾ ಇರುವಂಥದ್ದು. ಆದರೆ ಅನ್ಫಾರ್ಚುನೇಟ್ಲಿ ಅವರು ವಾಯ್ಸ್ ರೈಸ್ ಮಾಡೋ ಜಾಗದಲ್ಲಿ ಇಲ್ಲ. ಯಾಕೆ? ಎಲೆಕ್ಟೆಡ್ ಬಾಡಿ ಅಲ್ಲ. ಇದ್ದಾಗ ಅವರು ಕೇಂದ್ರದಲ್ಲೂ ಸಹ ಮಾತಾಡಿದ್ದಾರೆ, ರಾಜ್ಯದಲ್ಲೂ ಮಾತಾಡಿದ್ದಾರೆ. ಸೊ ಯಾರು ಆ ಸಮುದಾಯದ ಪರವಾಗಿ ಕಾಳಜಿ ಇರೋವಂಥವ್ರನ್ನ ನಮ್ಮ ಜನಗಳು ಆಯ್ಕೆ ಮಾಡಲ್ಲ. ಯಾರು ತಮ್ಮ ಸ್ವಹಿತಾಸಕ್ತಿಗೋಸ್ಕರ
ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮಾತಾಡ್ಬಿಟ್ರೆ ಎಲ್ಲಿ ನಮಗೆ ನೆಕ್ಸ್ಟ್ ಬಿ ಫಾರ್ಮ್ ಸಿಗಲ್ವೋ ಅನ್ನೋ ಒಂದು ಭಯದಲ್ಲಿ ಇರ್ತಾರೋ ಅಂಥವ್ರಿಗೆ ಪದೇ 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 ಬಿ ಫಾರ್ಮ್ ಕೊಟ್ಟು ಅವ್ರ ಮೇಡಮ್ ಇದು ಪಕ್ಕದ ರಾಜ್ಯದಲ್ಲಿ ಮಾಡಕ್ಕಾಗ್ತಾ ಯಾಕೆ ಏನ್ ಸಮಸ್ಯೆ ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಸಮುದಾಯದ ಓಟಿಂದ ಗೆದ್ದು ಬಂದಿರ್ತಾರೆ ಜನಪ್ರತಿನಿಧಿಗಳು, ಅವರಿಗೆ ಇಚ್ಛಾಶಕ್ತಿ ಇಲ್ಲ, ಗಟ್ಟಿಯಾಗಿ ಕೇಳೋ ಒಂದು ಮನಸ್ಥಿತಿ ಇಲ್ಲ. ಇನ್ನು ಯಾವಾಗ ಕೇಳ್ತೀರಾ? ನಿಮ್ಮ ಮಕ್ಕಳ ಭವಿಷ್ಯ ಬೀದಿಗೆ ಬಿದ್ದಿದೆ, ಉದ್ಯೋಗಿಗಳಿಗೆ ಪ್ರಾಪರ್ ಆಗಿ ರಿಸರ್ವೇಶನ್ ಸಿಗ್ತಾ ಇಲ್ಲ. ಈ ವಿಚಾರನೇ ನೀವು ಕೇಳಲಿಕ್ಕಾಗಿಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಆಯ್ಕೆಯಾಗಿ ಹೋಗಿದ್ದಾರೆ ನೀವು? ಎಲ್ಲ ನಮ್ಮ SC/ST ಜನಪ್ರತಿನಿಧಿಗಳನ್ನ ಕೇಳ್ತಾ ಇದ್ದೀನಿ, ಹೋರಾಟಗಾರನ್ನ ಕೇಳ್ತಾ ಇದ್ದೀನಿ, ಪ್ರಗತಿಪರನ್ನ ಕೇಳ್ತಾ ಇದ್ದೀನಿ, ಸಾಹಿತಿಗಳನ್ನ ಕೇಳ್ತಾ ಇದ್ದೀನಿ. ಯಾಕೆ ಈ ವಿಚಾರದಲ್ಲಿ ನಿಮ್ಮ ವಾಯ್ಸ್ ರೇಸ್ ಮಾಡ್ತಾ ಇಲ್ಲ? ಯಾವತ್ತು ಬೀದಿ ಹೋರಾಟ ಮಾಡ್ತೀರಾ? ಯಾವತ್ತು ನೀವು ಅದರ ಬಗ್ಗೆ ಹಾಡುಗಳನ್ನ ಬರೀತೀರಾ? ಯಾವತ್ತು ನೀವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತೀರಾ? ಅದಕ್ಕೆ ಉಗ್ರಪ್ಪ ಅವರು ಒಬ್ಬರ ಇಚ್ಛಾಶಕ್ತಿ ಮಾತ್ರ ಸಾಕ? ಅವರು ಹಗಲು ಇರಳು ಕೆಲಸ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಆದರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಯ್ಕೆ ಚುನಾಯಿತ ಜನಪ್ರತಿನಿಧಿಗಳು ಸುಮ್ಮನೆ ಇದ್ದಾರೆ. ನಮ್ಮ ಫಂಡ್ ಮಿಸ್ಯೂಸ್ ಆದಾಗ ಕೇಳೋದೇ ಇಲ್ಲ. 187 ಕೋಟಿ ಮಿಸ್ಯೂಸ್ ಆಯಿತು, ಯಾಕೆ ಕೇಳಲಿಲ್ಲ? ಯಾರು ಚಿನ್ನ ಚೂಜಿ ಅಂತ ನಾವು ಕಣ್ಣಿ ಚುಚ್ಕೊಳಕ್ಕಾಗತ್ತಾ? ಯಾರು ಮಾಡಿದ್ರು ತಪ್ಪೇ ಅಲ್ವಾ? ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಪ್ರಶ್ನೆ ಮಾಡೋ ಜಾಗದಲ್ಲಿರೋ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದ್ರಿಂದಾನೇ ಇದು. ಉಗ್ರಪ್ಪ ಅವರು ಅನೇಕ ಪ್ರೆಸ್ ಮೀಟ್ಗಳಲ್ಲಿ ವಾಲ್ಮೀಕಿ ಸಮರ್ಥನೆ ಮಾಡ್ಕೊಂಡ್ರು. ಆದರೆ MP ಗಳು ಶಾಸಕರು ಯಾಕೆ ಎಲ್ಲೂ ಇವ್ರ ಜೊತೆ ಸೇರಿಕೊಂಡು ಧ್ವನಿ ರೈಸ್ ಮಾಡ್ತಾ ಇಲ್ಲ ಮೇಡಮ್? ಹಿತಾಸಕ್ತಿ, ಆದರೆ ನಮ್ಮ ಉಗ್ರಪ್ಪಣ್ಣನಿಗೆ ಅದ್ರ ಬಗ್ಗೆ ಏನಿಲ್ಲ. ಸಮುದಾಯದ ಹಿತಾಸಕ್ತಿ ಫಸ್ಟು ಅಂತ ಯೋಚನೆ ಮಾಡ್ತಾ ಇರೋರು. ಖಂಡಿತ ಉಗ್ರಪ್ಪಣ್ಣ ಅವ್ರ ವಾಯ್ಸ್ ನ್ಯಾಯಯುತವಾಗಿದೆ. ಹಾಗಾಗಿ ಅವ್ರಿಗೂ ಅವ್ರ ಜೊತೆಗೆ ನಾವು ಸೇರಿ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಾ ಇತ್ತು. ಆದರೆ ಅವರ ಸ್ವಹಿತಾಸಕ್ತಿ ಏನಿದೆಯೋ ನನಗೆ ಗೊತ್ತಿಲ್ಲ. ಯಾಕೆ ಅವರು ವಾಯ್ಸ್ ರೈಸ್ ಮಾಡ್ತಾ ಇಲ್ಲ ಅಂತ ಖಂಡಿತ ಅವರನ್ನೇ ಕೇಳಬೇಕು. ಅದಲ್ಲದೆ ಇನ್ನೊಂದು, ನಮ್ಮ ಸಮಾನ ಮನಸ್ಕರ ವಾಲ್ಮೀಕಿ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಉಗ್ರಪ್ಪಣ್ಣ ಅವ್ರು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಇದು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆ ಪ್ರಾಪರ್ ಆಗಿ ಸ್ಪಂದಿಸಲಿಲ್ಲ ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಆರಂಭಿಸಲಿಕ್ಕೆ ಇವತ್ತು ಅದನ್ನು ಬಹಿರಂಗವಾಗಿ